ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ ಮಕ್ಕಳೇ ನಿನ್ನ ಪ್ರಾಣಕ್ಕೆ ಮುಳುವಾಗ್ಬಿಟ್ರಲ್ಲ ಪರಿ. ನಾನು ಇಂಥ ದಿನ ನೋಡ್ತೀನಿ ಅಂತ ಕನಸಲ್ಲೂ ಎಣಿಸಿರಲಿಲ್ಲ. ಜೀವಂತವಾಗಿರುವಾಗಲೇ ನರಕ ತೋರಿಸ್ಬಿಟ್ರು. ನಿನಗಿಂತ ಮೊದಲು ನಾನೇ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ದಿನ ನೋಡೋದಕ್ಕೋಸ್ಕರನೇ ನಾವು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಸಾಕಿದ್ವಾ ಪರಿ. ನೋಡಿ, ನಿಮ್ಮ ಹೆಂಡತಿಗೆ ಇದಕ್ಕೂ ಮುಂಚೆ ಯಾವಾಗಲಾದರೂ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಆಗ ಯಾವ ಮಾತ್ರೆಗಳನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನಾದರೂ ಪ್ರಿಸ್ಕ್ರಿಪ್ಷನ್ ಇದೆಯಾ? ನನ್ನ ಹೆಂಡತಿಗೆ ಇದಕ್ಕಿಂತ ಮುಂಚೆ ಏನೂ ಆಗಿರಲಿಲ್ಲ ಡಾಕ್ಟ್ರೇ. ಆದರೆ BP ಶುಗರ್ ಇದೆ. ನಮ್ಮ ರಿಪೋರ್ಟ್ ಪ್ರಕಾರ ಇವ್ರಿಗೆ ಒಂದು ಸಲ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಿಮ್ಮಿಂದೆಲ್ಲ ಅದನ್ನು ಮುಚ್ಚಿಟ್ಟಿರ್ಬೋದು. ಮುಚ್ಚಿಟ್ಟಿದ್ದಾಳ? ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಡಾಕ್ಟ್ರೇ. ಅದನ್ನು ಆಮೇಲೆ ಡಿಸೈಡ್ ಮಾಡೋಣ. ನಾವು ಇವ್ರನ್ನ ನೋಡ್ಕೋತೀವಿ. ಇವ್ರ ಕಂಡೀಷನ್ ಎಲ್ಲ ಬೆಟರ್ ಆದಮೇಲೆ ನಿಮಗೆ ತಿಳಿಸ್ತೀವಿ. ಅಪ್ಪ, ನೆನಪಿದ್ದೀನ ನಾನು ನಿಮಗಪ್ಪ ಅಂತ? ನಾನು ಪರಿ ನಿಮ್ಮ ಪಾಲಿಗೆ ಸತ್ತೋಗಿದ್ದೀವಿ ಅಂತ ಅಂದ್ಕೊಂಡಿದ್ದೆ. ಹಾಗೆಲ್ಲ ಮಾತಾಡಬೇಡಿ ಅಪ್ಪ. ಬಾಯ್ ಮುಚ್ಚು. ಮತ್ತೆ ಹೊಸ ನಾಟಕ ಶುರು ಮಾಡಬೇಡ. ನಿನ್ನ ಈ ಮೊಸಳೆ ಕಣ್ಣೀರಿಗೆ ಇವತ್ತಿಂದ ಬೆಲೆ ಇಲ್ಲ. ನೀವು 4 ಜನ ನಮ್ಮ ಜೀವನದಲ್ಲಿ ಬಂದಾಗ್ಲಿಂದ ಹೆಚ್ಚು ಕಮ್ಮಿ ನಾನು ಪರಿನ ಮರ್ತೇ ಬಿಟ್ಟಿದ್ದೆ. ಯಾಕೆ ಗೊತ್ತಾ? ಅವಳು ಯಾವಾಗಲೂ ನಿಮ್ಮನ್ನು ಸಾಕೋದ್ರಲ್ಲೇ ಕಾಲ ಕಳೆದ್ಬಿಟ್ಲು. ಹೆಣ್ಮಕ್ಳು ತನ್ನ ಮಕ್ಕಳು ಅಂತ ಅತಿಯಾಗಿ ಪ್ರೀತಿಸಿದಾಳೆ. ಅತಿಯಾಗಿ ನಿಮ್ಮ ಬಗ್ಗೆ ಕಾಳಜಿ ಮಾಡಿದಾಳೆ. ಅಪ್ಪ, ತನಗೆ 4 ಜನ ಹೆಣ್ಮಕ್ಳು ಭಾರ ಅಂತ ಯಾವತ್ತೂ ಹೇಳಲಿಲ್ಲ ಅವಳು. ಹೇಳೋದಾಗಿರಲಿ, ಆ ಆಲೋಚನೆ ಯಾವತ್ತೂ ಅವಳು ತಲೆಗೆ ಬರಲಿಲ್ಲ. ಅಂತ ದೇವತೆಗೆ ನೀವು ದ್ರೋಹ ಮಾಡಿದ್ದೀರಿ. ಇಲ್ಲಪ್ಪ, ನಮ್ಮ ಉದ್ದೇಶ ಗೌತಮ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಾನು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಮೊದಲೇ ಹೇಳಿದ್ದಿದ್ರೆ ನಿಮ್ಮಮ್ಮನಿಗೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡಿದವಳು ಪ್ರಾಣನೇ ತೆಗೆಯೋದಕ್ಕೆ ಕೊಟ್ಬಿಟ್ರಲ್ಲೇ. ಪ್ಲೀಸ್ ಅಪ್ಪ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಡಿ ಅಪ್ಪ. ಕ್ಷಮೆ? ಆ ಪದದ ಅರ್ಥನಾದ್ರೂ ಗೊತ್ತಾ ನಿಮಗೆ? ನಿಮ್ಮಂತ ಅಯೋಗ್ಯರಿಗೆ ಕ್ಷಮೆ ಬೇರೆ. ಅಪ್ಪ, ನಿಮ್ ಕಾಲಿಗೆ ಬೀಳ್ತೀನಪ್ಪ. ನಿಜವಾಗ್ಲೂ ನಿನ್ನನ್ನ ನಾನು ಅಮಾಯಕಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತಾ ಇದೆ ಅದು ನಟನೆ ಅಂತ. ಇಲ್ಲಪ್ಪ, ಅಕ್ಕ ಈಗಲೂ ಅಮಾಯಕಿ. ಎಲ್ಲದನ್ನು ಈ ಹಂತಕ್ಕೆ ತಂದಿದ್ದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ನಾನು ಗಂಡು ಮಗ ಅಂತ ಅನ್ಕೊಂಡಿದ್ದೆ. ಮನೆ ಜವಾಬ್ದಾರಿ ನೋಡ್ಕೋತೀಯ, ನನಗೇನು ಚಿಂತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಇಷ್ಟು ದೊಡ್ಡ ವಿಷಯನ ನೀನು ಮುಚ್ಚಿಡ್ತೀಯ ಅಂತ ನಾನು ಎಣಿಸಿರ್ಲಿಲ್ಲ. ಹೀಗೆ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗ್ಲಿಲ್ವಾ ಅಮ್ಮು? ಅಪ್ಪ, 1 ನಿಮಿಷ ನಮ್ಮ ಮಾತು ಕೇಳಪ್ಪ. ನಾವು ತಪ್ಪು ಮಾಡಿದ್ದೀವಿ ನಿಜ. ಅದ್ರ ಹಿಂದೆ ಇನ್ನು ಒಂದೇ ಒಂದು ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ನೀವು ಮಾಡಿರೋದು ತಪ್ಪಲ್ಲ. ನೀವು ಮಾಡಿರೋ ನೀಚ ಕೆಲಸನ ಹೇಳೋದಕ್ಕೆ ಶಬ್ದನೇ ಇಲ್ಲ. ಅಪ್ಪ, ಪ್ಲೀಸ್ ಅಪ್ಪ, ನಿಮ್ಮ ಕೋಪ ತೀರೋವರೆಗೂ ಹೊಡಿರಿ. ಆದ್ರೆ ದಯವಿಟ್ಟು ಈ ಥರ ಎಲ್ಲ ಹೇಳ್ಬೇಡಿ ಅಪ್ಪ. ಹೊಡೆಯೋಕೆ ಅಂತ ನಿಮ್ಮ ಮೈ ಮುಟ್ಟಿ ನಾನು ಮೈಲಿಗೆ ಆಗೋದಕ್ಕೆ ಇಷ್ಟ ಇಲ್ಲ. ನಿಮ್ಮ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ಪಾಪಿಗಳು ನೀವು. ಹೊರಟೋಗಿ ಇಲ್ಲಿಂದ. ನಿಮ್ಮ ಹತ್ರ ಮಾತಾಡೋದಕ್ಕೆ ಇನ್ನೇನು ಉಳಿದಿಲ್ಲ. ನನ್ನನ್ನ ಇನ್ನು ಕೆಟ್ಟವನನ್ನಾಗಿ ಮಾಡೋದಕ್ಕಿಂತ ಮೊದಲು ಹೊರಟೋಗಿ. ಅಪ್ಪ, ಒಂದೇ ಒಂದ್ಸಲ ಅಮ್ಮನ ಮುಖ ನೋಡ್ಕೊಂಡು ಹೋಗ್ತೀವಪ್ಪ.
ಅಮ್ಮ ಈಗ ಹೇಗಿದ್ದಾಳೆ ಅಂತ ನೋಡೋಕ್ಕಾದ್ರೂ ಅವಕಾಶ ಮಾಡಿಕೊಡಪ್ಪ. ನನ್ನ ಹೆಣ ದಾಟಿ ನಿಮ್ಮ ಅಮ್ಮನ ನೋಡೋ ಹಾಗಿದ್ರೆ ನೀವು ಒಳಗೆ ಹೋಗಬಹುದು. ಏನೇ ಕಷ್ಟ ಬಂದರೂ ಎಲ್ಲ ಎದುರಿಸಿ ಮಾನ ಮರ್ಯಾದೆ ಸಂಸ್ಕಾರ ಅಂತ ನಿಮ್ಮನ್ನು ವಹಿಸ್ಕೊಂಡು ಬಂದ್ಲು. ಅಂತ ಪುಣ್ಯಾತ್ಕಿತ್ತಿನ ಅಮ್ಮ ಅಂತ ಕರೆಯೋ ನೈತಿಕತೆನ ನೀವು ಕಳ್ಕೊಂಡಿದ್ದೀರಾ. ಇವತ್ತಿಂದ ನೀವು ನನ್ನ ಮಕ್ಕಳಲ್ಲ, ತೊಲಗಿ. ಚಿಕ್ಕಮ್ಮಂಗೆ ಇಷ್ಟೆಲ್ಲ ಆದಮೇಲೆ ಆರ್ತಿ ವಿಕ್ಕಿ ಮದುವೆಗೆ ಚಿಕ್ಕಪ್ಪ ಒಪ್ಪಲ್ಲ. ನಾನು ಅಂದ್ಕೊಂಡಿದ್ದಾಗಿಲ್ಲ ಅಂದರೂ ನನಗೆ ಬೇಕಾಗಿದ್ದೇ ಆಯಿತು. ಪೇಷಂಟಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡಿ. ನಿಂತ್ಕೊಳ್ಳಿ. ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ದೇವತೆ ಎದುರು ದೆವ್ವಗಳನ್ನು ನಿಲ್ಲಿಸೋದಕ್ಕೆ ನನಗಿಷ್ಟ ಇಲ್ಲ. ಅವಳಿಗೂ ನಿಮ್ಮ ಅನಿಷ್ಟ ಮುಖಗಳನ್ನು ನೋಡೋದಕ್ಕೆ ಇಷ್ಟ ಇರೋಲ್ಲ. ಪುಣ್ಯಕ್ಕೆ ಅವಳಿಗೆ ಪ್ರಜ್ಞೆ ಬಂದಿದೆ. ಮತ್ತೆ ನೀವುಗಳು ಅವಳ ಎದುರುಗಡೆ ಹೋಗಿ ಅವಳಿಗೆ ಇನ್ನೇನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗೆ ಹೇಳ್ಬೇಡಿ ಅಪ್ಪ, ನಮ್ಮ ತಪ್ಪಿಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ. ಆದರೆ ನೀವು ನಮ್ಮ ಮಕ್ಕಳೇ ಅಲ್ಲ ಅಂದಮೇಲೆ ನಿಮ್ಮ ಪಾಲಿಗೆ ನಾವು ಸತ್ತು ಹೋಗಿದ್ದೀವಿ. ಇನ್ನು ನನ್ನ ಪಾಲಿಗೆ ಎಲ್ಲ ಪರಿನೇ. ಇಷ್ಟೆಲ್ಲ ಕಷ್ಟ ಕೊಟ್ಟ ಮೇಲೂ ನಿಮಗೆ ಇನ್ನೂ ತೃಪ್ತಿ ಆಗಿಲ್ಲ ಅಲ್ವಾ? ನಮ್ಮ ಪ್ರಾಣ ಹೋಗೋವರೆಗೂ ನಿಮಗೆ ಸಮಾಧಾನ ಆಗೋಲ್ಲ ಅಲ್ವಾ? ಇನ್ನು ನಿಮ್ಮ ಬಣ್ಣದ ಮಾತಿಗೆ ನಾನು ಯಾವತ್ತೂ ಕರೆದೋಲ್ಲ. ಹೊರಟು ಹೋಗಿ ಅಂದರೆ ಹೊರಟು ಹೋಗಿ ಅಷ್ಟೇ. ಈ ಕ್ಷಣ ನೀವು ಹೊರಡಲಿಲ್ಲ ಅಂದ್ರೆ ನನ್ನ ಹೆಣ ನೋಡಬೇಕಾಗತ್ತೆ. ಬರೆಯದ ಕವಿತೆ ಬದುಕು, ಖಾಲಿ ಪುಟದಲ್ಲಿ ಪದವ ಹುಡುಕು, ಹುಟ್ಟು ಸಾವುಗಳ ಗೊಟ್ಟು ಬಿಡಿಸೋರು ಯಾರು? ಹೇಳಿ ಸಾರ್ಥಕ್. ಥ್ಯಾಂಕ್ ಯು ಸಾರ್ಥಕ್. ಯಾರ್ದಾಗ ರಜಾ ಕಾಲು? ಸಾರ್ಥಕ್ ಫೋನ್. ನಿಮ್ಮ ಅತ್ತೆಗೆ ಪ್ರಜ್ಞೆ ಬಂದಿದೆ ಅಂತ. ಶಿ ಇಸ್ ಔಟ್ ಆಫ್ ಡೇಂಜರ್.
ಯಾಕೆ ವಿಕ್ರಾಂತ್ ಹುಷಾರಾಗಿದ್ದಾರೆ ಅಂತ ಹೇಳಿದ್ನಲ್ಲ ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಆಗಿದ್ದಾಗೋಯ್ತು, ಅದನ್ನು ಯಾರೂ ಚೇಂಜ್ ಮಾಡೋದಕ್ಕಾಗಲ್ಲ. ಇಷ್ಟೊತ್ತಿಗಾಗಲೇ ಆರತಿ ಅವ್ರನ್ನ ಮನೆ ತುಂಬಿಸ್ಕೊಳ್ತಾ ಇದ್ವಿ, ಎಲ್ಲರೂ ಖುಷಿಯಾಗಿರ್ತಾಯಿದ್ರು. ಆದರೆ ಈಗ ಎಲ್ಲ ಆಗಿದ್ದು ನನ್ನಿಂದನೇ. ವಿಕ್ರಾಂತ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇದೆಲ್ಲ ಆಗಿದ್ದು ಬ್ಲಡಿ ರಾಸ್ಕಲ್ ಗೌತಮಿಂದ. ನೀವು ಯಾರು ಇದು ಕಾರಣ ಅಲ್ಲ. ಹೌದು ಅಗ್ರಜ, ನಾನು ಅದನ್ನೇ ಹೇಳ್ತಿರೋದು. ಗೌತಮ್ ಸರಿ ಇಲ್ಲ ಅಂತ ನೀನು ಅಷ್ಟು ಸಲ ಹೇಳಿದ್ರು ನಾವು ಯಾರೂ ಕೇಳಲಿಲ್ಲ. ಬೇರೆಯವ್ರನ್ನ ಬಿಡು, ನಿನ್ನ ಸ್ವಂತ ತಮ್ಮನಾಗಿ ನಾನೇ ಅನುಮಾನ ಪಟ್ಬಿಟ್ಟೆ. ಸಾಲದಕ್ಕೆ ನಿನ್ನ ಮೆಂಟ್ಲು ಅಂತ ಎಲ್ಲ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ಕ್ಷಮಿಸು ಅಂತ ಕೇಳೋದಕ್ಕೂ ನಾಚಿಕೆ ಆಗ್ತಿದೆ ಅಗ್ರಜ. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಾಧ್ಯ ಆದರೆ ಕ್ಷಮಿಸ್ಬಿಡು. ಸಮಾಧಾನ ಮಾಡ್ಕೋ ವಿಕ್ರಾಂತ್. ಕೆಲವರು ಮುಖವಾಡನ ಮುಖದಷ್ಟೇ ಚೆನ್ನಾಗಿ ರೆಡಿ ಮಾಡ್ಕೊಂಡಿರ್ತಾರೆ. ಅವೆರಡರ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗ್ದಲೇ ಇದ್ದಾಗ ಸಮ್ಟೈಮ್ಸ್ ಈ ರೀತಿ ಆಗುತ್ತೆ. ಹೌದು ಅಗ್ರಜ, ಆ ಸ್ಕೌಂಡ್ರಲ್ ನನ್ನ ಆರತಿ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಹಾಗೆ ಮಾಡಿಬಿಟ್ಟ. ಹಾಗೆ ನನ್ನ ನಿನ್ನ ಮಧ್ಯನೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದ. ನೋ ವಿಕ್ರಾಂತ್, ಅವನಲ್ಲ, ಅವನ ಥರ 1000 ಜನ ಬಂದರೂ ನನ್ನ ನಿನ್ನ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ದಟ್ಸ್ ಮೈ ಪ್ರಾಮಿಸ್ ಟು ಯು. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಮೊದಲು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ನಾನು ಅಮ್ಮನ ಹತ್ರ ಮಾತಾಡಬೇಕು. ಶಿ ಮಸ್ಟ್ ಬಿ ರಿಯಲಿ ಹರ್ಟ್. ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ಪಾಪಿಗಳು ನೀವು. ಇವತ್ತಿಂದ ನೀವು ನನ್ನ ಮಕ್ಕಳಲ್ಲ. ಈ ಕ್ಷಣ ನೀವು ಹೊರಡಲಿಲ್ಲ ಅಂದ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. ನನ್ನ ಹೆಣ ನೋಡ್ಬೇಕಾಗತ್ತೆ. ನೋಡೆ ಉಟ್ ಬಟ್ಟೆಲೆ ಬರ್ತಾ ಇದ್ದಾರೆ. ಹಾಂ, ಸಿನಿಮಾದಲ್ಲಿ ತೋರಿಸೋ ಥರನೇ ಆಗೋಯ್ತಲ್ಲಿ ಮದುವೆ. ದೇವ್ರಂತ ಅಳಿಯ ಅನ್ಕೊಂಡಿದ್ಲು ಪರಿಮಳ, ದರಿದ್ರದವನು ಹುಡುಗಿರ್ನ ಮಾರ್ತಾನಂತೆ. ಆರ್ತಿ ಲವ್ ಮಾಡಿದಾಳೆ ಅಂದರೆ ನಂಬಿಕೆ ಆಗ್ತಿಲ್ಲ. ಯಾವತ್ತದಲ್ಲಿ ಯಾವಾಗ ಇರುತ್ತೋ ಯಾರಿಗೂ ಗೊತ್ತು. ಪಾಪ ಆಗಿರೋ ಖರ್ಚು ವಾಪಸ್ ಬರುತ್ತಾ? ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಕಣೆ. ಇನ್ನು ತಲೆಗೊಂದೊಂದು ಮಾತಾಡ್ತಿದ್ದಾರೆ. ಅವ್ರೇನಾದರೂ ಕೇಳಿದ್ರೆ ಎದುರುತ್ರ ಕೊಡಬೇಡಿ. ಆಡೋರ್ ಬಾಯಿ ಮುಚ್ಚೋಕ್ಕಾಗತ್ತಾ ಅಕ್ಕ? ಹಿಂದೆಯಿಂದ ಮಾತಾಡೋರು ಮುಖದ ಮುಂದೆ ಏನು ಕೇಳಲ್ಲ ಬಿಡು. ಅಕ್ಕ, ನಮ್ಮನ್ನೆಲ್ಲ ಅಪ್ಪ ಮನೆಯಿಂದ ಆಚೆ ಹಾಕ್ತಾರ? ಇಲ್ಲ ಕಣೆ, ಆ ಥರ ಎಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡ.
ಇಲ್ಲ ಅಕ್ಕ, ಅಪ್ಪ ಹೇಳ್ದ ಹಾಗೆ ಮಾಡ್ತಾರೆ. ಅಮ್ಮಂಗೂ ಕೋಪ ಇರುತ್ತೆ. ಎಚ್ಚರ ಆಗಿದ್ದೆ ಅಮ್ಮನೂ ನಿಮ್ಮ ಮಕ್ಕಳೇ ಎಲ್ಲ ಅಂದ್ಬಿಟ್ರೆ. ಇಲ್ಲ ಕಣೆ, ಖಂಡಿತ ಅಮ್ಮ ಹಾಗೆ ಹೇಳಲ್ಲ. ಒಂದ್ ವೇಳೆ ಹೇಳಿದ್ರೆ ನಾವು 4 ಜನ ಎಲ್ಲಿಗೆ ಹೋಗೋದಕ್ಕ? ನಿಮ್ಮನ್ನು ಯಾಕೆ ಆಚೆ ಆಗ್ತಾರೆ ಹೇಳು? ತಪ್ಪು ಮಾಡಿರೋದು ನಾನು, ಶಿಕ್ಷೆ ಆಗಬೇಕಾಗಿರೋದು ನನಗೆ. ಅಮ್ಮ ಆರಾಮಾಗಿ ಬಂದಮೇಲೆ ಒಂದ್ಸಲ ಅಮ್ಮನ ಮುಖ ನೋಡಿಕೊಂಡು ನಾನೇ ಹೊರಟೋಗ್ತೀನಿ. ಬಿಡ್ತು ಅನ್ನಕ್ಕ, ಯಾಕಕ್ಕ ಏನೇನೋ ಮಾತಾಡ್ತೀಯಾ? ನಾವು 4 ಜನ ಇದ್ರೂ ಒಟ್ಟಿಗೆ, ಸತ್ರು ಒಟ್ಟಿಗೆ. ನಿನ್ನನ್ನು ಎಲ್ಲಿಗೆ ಹೋಗೋದಕ್ಕೂ ನಾವು ಬಿಡಲ್ಲ. ಅಕ್ಕ, ಅಮ್ಮ ಮೊದಲಿನ ಥರನೇ ಆಗ್ತಾಳಲ್ವಾ? ಪೂರ್ತಿ ಹುಷಾರಾಗ್ತಾಳಲ್ವಾ? ಅಮ್ಮ ನಾರ್ಮಲ್ ಆಗಿಬಿಟ್ರೆ ಅಷ್ಟೇ ಸಾಕು. ಆಗುತ್ತೆ ಕಣೆ, ಅಮ್ಮ ಗಟ್ಟಿಗೆತ್ತಿ ಮನಸ್ಸು ಗಟ್ಟಿ ಮಾಡಿಕೊಂಡು ಮೊದಲಿನ ಥರ ಹಾಗೇ ಆಗ್ತಾಳೆ. ನಾನು ಅವಾಗಿಂದ ಬಜರಂಗಿ ಹತ್ರ ಅದನ್ನೇ ಕೇಳ್ಕೊತಾ ಇದ್ದೀನಿ. ಹೇಗಿದೆಯಾ ಪರಿ? ಪರವಾಗಿಲ್ಲ ರೀ, ನನಗೇನೂ ಆಗಿಲ್ಲ. ಗಾಬರಿ ಆದ್ರ? ನಿನಗೆ ಪ್ರಜ್ಞೆ ಬಂತು ಅಂತ ನರ್ಸ್ ಹೇಳಿ ತುಂಬ ಹೊತ್ತಾಯಿತು. ನೀನು ನೋಡಿದ್ರೆ ಕಣ್ಣೇ ಬಿಟ್ಟಿರಲಿಲ್ಲ, ಅದಕ್ಕೆ ಗಾಬರಿ ಆಗಿತ್ತು. ಒಂಥರ ಜೋಮು ರೀ, ನಿದ್ದೆ ಬಂದಂಗೆ ಅನಿಸುತ್ತೆ. ಆಗತ್ತೆ ಇಂಜೆಕ್ಷನ್ನು ಮೆಡಿಸಿನು ಎಫೆಕ್ಟು. ಅದು ಸರಿ, ನಿನಗೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿದ್ದನ್ನು ನನಗೆ ಯಾಕೆ ಹೇಳಲಿಲ್ಲ? ಮದುವೆಗೆ ಇನ್ನೂ ಒಂದೇ ದಿನ ಇತ್ತಲ್ವ, ಮನೇಲಿ ಎಲ್ಲರೂ ಖುಷಿಯಾಗಿದ್ರಿ, ಸಂಭ್ರಮ ಇತ್ತು. ಅದಕ್ಕೆ ಅಷ್ಟು ದೊಡ್ಡ ವಿಷಯ ಮುಚ್ಚಿಡೋದಾ? ಮುಚ್ಚಿಡಬೇಕು ಅಂತೇನಿರಲಿಲ್ಲ ರೀ. ಸಣ್ಣದಾಗಿ ಎಡಗೈ ಸೆಳೆತ ಬಂತು ಅಂತ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡೆ. ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ನೀವೆಲ್ಲ ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ರಲ್ಲ, ಇನ್ನು ಈ ವಿಷಯ ಹೇಳಿ ಯಾಕೆ ಎಲ್ರಿಗೂ ತೊಂದರೆ ಕೊಡೋದು ಅಂತ ಹೇಳಲಿಲ್ಲ ಅಷ್ಟೇ. ಆಮೇಲೆ ಚೆನ್ನಾಗೇ ಇದ್ನಲ್ರಿ. ನೀನು ನನ್ನ ಹೆಂಡತಿ ಪರಿ. ಮದುವೆಯಾಗಿ ಮನೆ ತುಂಬಿಸ್ಕೊಡುವಾಗಲೇ ನಿನ್ನ ದುಃಖದಲ್ಲಿ ಅರ್ಧ, ನನ್ನ ಸುಖದಲ್ಲಿ ಅರ್ಧ ನಿನಗೆ ಪರಿಮಳ ಅಂತ ಹೇಳಿದಾಗ ಪರಿ ಅಂತ ಕರೀರಿ ಸಾಕು ಒಂದೊಳ್ಳೆ ನೀನು. ಆದರೆ ನೀನು ಅದನ್ನೇ ಮರ್ತ್ಬಿಟ್ಟಿದೆಯಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ರಿ. ಇನ್ನು ಯಾವತ್ತೂ ನಿಮ್ಮಿಂದ ಏನೂ ಮುಚ್ಚಿಡಲ್ಲ. ಬೇಜಾರು ಮಾಡ್ಕೊಂಡು ಕೇಳಲಿಲ್ವೇ? ಬೈದಲ್ಲಾಗಿ ಹೇಳಿದ್ದು. ನನಗೆ ಮೊದಲೇ ವಿಷಯ ಗೊತ್ತಿದ್ರೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ತಗೋಬಹುದು ಅಂತ. ಗೊತ್ತಾಯ್ತು ರೀ, ಇನ್ನು ಹಾಗೆ ಮಾಡಲ್ಲ. ಹೌದು, ಮಕ್ಕಳಲ್ಲಿ